ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೌಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಜೀವನದಲ್ಲಿ ಹೆಸರು ಕೂಡ ಮಾಡಬೇಕು, ಹಣ ಕೂಡ ಮಾಡಬೇಕು. ಈ ರೀತಿಯಾಗಿರುವಂಥ ಆಸೆ ಆಕಾಂಕ್ಷೆ ಸಾಕಷ್ಟು ಜನಕ್ಕಿರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ ಅಂತಲೇ ಹೇಳ್ಬೋದು. ಇವೆರಡೂ ಸಾಧ್ಯ ಆಗಬೇಕು ಅಂತಂದರೆ ಯಾವ ದೇವರ ಪೂಜೆ ನಾನು ಮಾಡಬೇಕಾಗತ್ತೆ, ಮಾಡಿದ ತಕ್ಷಣ ನನಗೆ ಫಲ ಸಿಗುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯಾವ ದೇವರನ್ನು ನಾವು ಕುರಿತು ಮಾಡಬೇಕು ಅನ್ನೋದು ಬಹಳ ಗೂಢಾರ್ಥದಲ್ಲಿ ಹೇಳಬೇಕು. ಕೆಲವೊಂದು ವಿಶೇಷತೆಗೆ ಮಾನ್ಯತೆಯನ್ನು ಕೊಡಬೇಕು ಅನ್ನೋದಾದರೆ, ಅವರ ಕನಸು ದೊಡ್ಡದಿತ್ತು, ಆಸೆಗಳನ್ನ ಪೂರೈಸ್ಕೊಳ್ಬೇಕು ಅಂತಂದರೆ ಸತತವಾಗಿ ನಡೆಯೋದೇ ಆದರೆ, ಮಾಡೋದೇ ಆದರೆ, ಇಲ್ಲಿ ದಶಮಹಾವಿದ್ಯೆನಲ್ಲಿ ಈಗ ನಾನು ಅನೇಕ ಬಾರಿ ಚಂಡಿ ಹೇಳಿರ್ತೇನೆ, ನಿಮಗೆ ಗಣಪತಿ ಹೇಳಿರ್ತೇನೆ. ಆಮೇಲೆ ನೀವು ಧನವಶಿತ್ವವನ್ನು ಮಾಡಿಕೊಳ್ತಕ್ಕಂತಹದ್ದು ಭಾಳ ಇದ್ದಾವೆ. ಈ ದಶಮಹಾವಿದ್ಯೆನಲ್ಲಿ ಕಾಳಿ ಮತ್ತು ತಾರಾದೇವಿ ವಾಕ್ ಫಲಿಸಲಿಕ್ಕೆ ತುಂಬ ಚೆನ್ನಾಗಿ, ಆಮೇಲೆ ಯಾರು ಎಲ್ಲಿಂದ ಎಲ್ಲಿಗೆ ನೀವು ಮಾತಾಡಿದ್ರೂ ಅವರದರಲ್ಲಿ ಪಡೆದುಕೊಳ್ಳೋದು ಮಾತಿಂದಲೇ. ಅದಕ್ಕಾಗಿ ಬಹಳ ಅದು ಫಲಿಸಬೇಕು, ಅದು ಫಲಿತವನ್ನು ಕಾಣಬೇಕು, ಅದರಲ್ಲಿ ಆ ಶಕ್ತಿ ಇರಬೇಕು. ಅದಕ್ಕಾಗಿ ನೀನು ದೊಡ್ಡ ಮಟ್ಟದ ಪಾಪ್ಯುಲಾರಿಟಿಯನ್ನು ಕಾಣಬೇಕು ಅಂತಂದರೆ, ದೊಡ್ಡ ಮಟ್ಟದ ದಿಶಕ್ತಿಯನ್ನು ಪಡ್ಕೋಬೇಕು ಅಂತಂದರೆ, ಪರಮಹಂಸ ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತಂದರೆ, ನೀವು ಕಾಳಿ ದೇವಿಯನ್ನು ಜೊತೆಗೆ ತಾರಾದೇವಿಯನ್ನು ಆರಾಧನೆ ಮಾಡೋದಾದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಫಲಿತವನ್ನು ಕಾಣ್ತೀರಿ. ಹಾಗೆ ಅದನ್ನು ಕೆಲವೊಂದು ವರ್ಷಗಳ ತನಕ ನಾನು ಮಾಡ್ಕೊಂಡು ಬರ್ತೀನಿ ಅಂತಂದರೆ, ನೀವೇನು ಸೂಕ್ಷ್ಮ ಗಮನಿಸ್ತೀರೋ, ಏನು ಅಂದುಕೊಂಡಿರ್ತೀರೋ ಅಲ್ಲಿ ಸಂಕಲ್ಪ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಸಂಕಲ್ಪ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಿರುತ್ತೆ. ನೀವು ಮಾನಸಿಕವಾಗಿ ಈ ಜಪಗಳಲ್ಲಿ ಕೂಡ ಅಷ್ಟೇ ಬಹಳ ಪರಮೋನ್ನತಿಯನ್ನು ಪಡಲಿಕ್ಕಿದೆ. ಆಮೇಲೆ ಕಾಳಿಯನ್ನಾಗಲಿ ಆರಾಧನೆ ಮಾಡಬೇಕು, ತಾರಾದೇವಿಯನ್ನು ಆರಾಧನೆ ಮಾಡಬೇಕು ಅಂತಂದರೆ, ನೀವು ಮುಂದೆ ಯಾವತ್ತಾದರೂ ಒಂದು ಸಬ್ಜೆಕ್ಟ್ ಮಾತಾಡೋದು ಅಂತಿದ್ದರೆ ದಶಮಹಾವಿದ್ಯೆಯ ಕುರಿತು ನೀವು ಮಾತಾಡಿದಾಗ ನಾನು ಇದು ತಿಳಿಸ್ತಾ ಬರ್ತೀನಿ. ಒಂದು ಬಾರಿ ತಿಳಿಸೋಕ್ಕೆ ಸಾಧ್ಯ ಇದೆ. ನೀವು ಸದ್ಯಕ್ಕೆ ಕೇಳಿದ್ದಕ್ಕೆ ಈ ಎರಡು ಮಾತ್ರ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ, ಕಾಳಿ ಮತ್ತು ತಾರಾದೇವಿಯರು. ಅದೇ ನಿಮಗೆ ಹೇಳಿದೆ ನಾನು ಒಂದ್ಸಲ, ಯಾವಾಗಲೂ ನೆನಪಿದ್ದರೆ, ಕೃಷ್ಣನ ಹಿಂಬದಿ ಕಾಳಿ ಶಕ್ತಿ ಇದೆ, ರಾಮನ ಹಿಂಬದಿ ತಾರಾಶಕ್ತಿ ಇದೆ. ಅದಕ್ಕಾಗಿ ಈ ದಶಮಹಾವಿದ್ಯೆಗಳು ಅಷ್ಟು ಸುಲಭ ಅಲ್ಲ. ಈ ಸೃಷ್ಟಿಯ ಮೂಲವೇ ಈ ಶಕ್ತಿಗಳು. ಮತ್ತು ನೀವೆಲ್ಲಾದರೂ ನೋಡಿದರೆ, ಈ ಶಿವನನ್ನು ಕೆಳಗೆ ಹಾಕಿರ್ತಾಳೆ, ನಾಲೆಗೆ ಹೊರ ತೆಗೆದುಬಿಟ್ಟು ಈಗ ಹಾಕಿರ್ತಾಳೆ, ಶೂಲವನ್ನು ಕೆಳಗಡೆ ತುಳಿದಿರ್ತಾಳೆ ಶಿವನನ್ನು. ಇದು ಕೆಲವು ಏನೇನೋ ತಪ್ಪು ಮಾತಾಡ್ತಾರೆ, ತಪ್ಪು ಕಲ್ಪನೆಗಳಲ್ಲಿ ಅವಕಾಶವೇ ಇಲ್ಲ. ಅವಳಿರ್ತಕ್ಕ ಶಕ್ತಿನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಇದು ನಾನು ಒಂದು ವರ್ಡಲ್ಲಿದ್ರೆ ಸಾಕೋಗೋದಿಲ್ಲ. ಅದಕ್ಕೆ ನಾನು ಹೇಗೆ ನಿಮಗೆ ಆ ದಶಮಹಾವಿದ್ಯೆಯನ್ನು ತೆಗೆದಾಗ ಉತ್ತರ ಸಿಗುತ್ತೆ ನಿಮಗೆ. ಒಟ್ಟಾರೆ ನೀವೊಂದು ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ, ಹೆಸರು, ಹಣ, ಕೀರ್ತಿಯನ್ನು ಸಂಪಾದಿಸ್ಕೊಳ್ಬೇಕು ಅಂತಂದರೆ, ವಿಶೇಷವಾಗಿ ಎಲ್ಲಿಯಾದರೂ ಈ ಕಲ್ಕತ್ತಾನಲ್ಲಿರ್ತಕ್ಕಂತಹ ಕಾಳಿ ದೇಗುಲಿದೆಯಲ್ಲ, ಅಂತಹ ದೇವಿ ದರ್ಶನ ಮಾಡೋವಂಥದ್ದು. ಯಾಕಂದ್ರೆ ರಾಮಕೃಷ್ಣ ಪರಮಹಂಸರು ಪೂಜಿಸಿದ್ದದು. ಅದಕ್ಕಾಗಿ ಆ ಕಾಳಿಯ ದಿವ್ಯ ದರ್ಶನವನ್ನು ಮಾಡಿಕೊಡ್ತಕ್ಕಂಥದ್ದು. ಇನ್ನು ಒಡಿಸ್ಸಾದ ಹತ್ರ ಆ ತಾರಾದೇವಿಯ ದೇಗುಲವಿದೆ, ಬಹುಶಃ ಆ ದೇವಿಯ ದರ್ಶನ ಮಾಡಿಕೊಡ್ತಕ್ಕಂಥದ್ದು. ಇನ್ನು ಎರಡಕ್ಕೂ ಸಂಬಂಧಪಟ್ಟ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಹೆಸರು ಮತ್ತು ಹಣ ಇವ್ರ ಹಿಂದೆ ಬರುತ್ತೆ. ಬರೀ ಇನ್ನು ಕೆಲಸ ಮಾಡ್ಕೊಂಡು ಹೋದರೆ ಹೆಸರು ಬರುತ್ತೆ, ಹಣ ಬರುತ್ತೆ. ನೀವು ಹೆಸರು ಮಾಡಲಿಕ್ಕೆ ಹೋದರೆ ಬರೀ ಹೆಸರು ಮಾತ್ರ ಮಾಡ್ತೀರಿ, ಹಣ ಮಾಡಲಿಕ್ಕೆ ಹೋದರೆ ಬರೀ ಹಣ ಮಾತ್ರ ಮಾಡ್ತೀರಿ. ಕೆಲಸ ಮಾಡ್ತೀವಿ ಅಂತ ನಿರ್ಧರಿಸಿದ್ರೆ ನಿಮ್ಮನ್ನು ಹುಡುಕೊಂಡು ಹಣ ಬರುತ್ತೆ, ಮತ್ತು ಕೀರ್ತಿ ಬರುತ್ತೆ, ಹೆಸರು ಬರುತ್ತೆ ಅಂತ ಎಲ್ಲ ಕೂಡ ನೀವು ಕೇಳಿಸ್ಕೊಂಡಿರ್ತೀರ, ಮಾತಾಡಿರ್ತೀರಿ. ಎರಡೂ ಸತ್ಯವೇ. ಆದರೆ ನಮಗೆ ಒಂದು ಪೊಟೆನ್ಷಿಯಲ್ ಬೇಕು ಅಂತಂದಾಗ ಯಾವ ರೀತಿಯಲ್ಲಿ ಬೇಕು ಅಂತಂದರೆ, ಎಷ್ಟೋ ಬಾರಿ ಪ್ರಯತ್ನಪಟ್ಟು ವಿಫಲರಾಗಿದ್ದರೆ ಈ ಎರಡು ಶಕ್ತಿಗಳನ್ನ ಬಳಸ್ಕೊಂಡ್ರೆ ಮಾತ್ರ ನಿಮಗಂತ ದೊರಕುವಂಥದ್ದು. ಖಂಡಿತ ಗುರುಗಳೇ, ನಮಗೆ ಹೆಸರು, ಕೀರ್ತಿ, ಹಣ ಪ್ರತಿಯೊಂದು ಕೂಡ ಸಿಗಬೇಕು ಅಂತಂದರೆ ಯಾವ ಒಂದು ದೇವಿಯ ಒಂದು ಆರಾಧನೆಯನ್ನು ನಾವು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ದಶಮಹಾವಿದ್ಯೆ ಕುರಿತಾಗಿ ಕೂಡ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.